ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆನೂ ಮಾಡಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಪೂಜೆ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ಒಂದು ಸ್ವಲ್ಪ ಬೇಗ ಅರ್ಜೆಂಟಲ್ಲೇ ರೆಡಿಯಾಗಿದ್ದೀನಿ. ಫ್ರೆಂಡ್ಸ್, ಪೂಜೆ ಮುಗೀತು ನೋಡ್ರಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಎಷ್ಟು ಪೂಜೆನ ಮಾಡ್ಕೊಂಡಿದ್ದೀನಿ. ನೈನಾ ಬಂದು ರೆಡಿ ಹಾಕತ್ತಾಳ. ಇಲ್ಲಿ ಎಡಿಗೆ ಸಜ್ಜಕ ಮಾಡಿದ್ದೆ, ಒಂಚೂರು ಸಜ್ಜಕ ಮಾಡಿದೆ ನಾನು. ನೀವು ಮಾಡಿದೆ? ಓಹೋ, ಪರವಾಗಿಲ್ಲ, ಕರೆಕ್ಟ್. ಇವತ್ತು 2 ಸತಿ ತಿರುವಂತ ಕೊಟ್ಟಿದ್ದಕ್ಕೆ ಇಷ್ಟು ಗಲೀಜು ಮಾಡಿರಿ ಇದನ್ನು ಪ್ಲೇಟ್. ನಾನು ಅದೇ ನಾನು ಅಂದ್ಕೊಂಡೆ. ಹಿಂಗೆ ಒಂದು ಹಿಂಗೆ ಏನರ ಹೇಳಿದೆ, ಒಂದು ಹಿಂಗೇನರ ಒಂದು ಹೇಳ್ಬಿಡೋದು ಅಷ್ಟೇ. ಸಜ್ಜಕ ಮಾಡಿ ನೋಡಿರಿ, ಸಜ್ಜಕ ಮಾಡಿ ರೆಡಿ ಆಗೀನಿ. ಉತ್ತರ ಕರ್ನಾಟಕದ ಸ್ವೀಟ್ ನೋಡ್ರಿ ಇದು ಸಜ್ಜಕ. ಈಗ ರೆಡಿಯಾಗಿ ಹೋಗ್ಬೇಕು ಪಟ್ಟಂತ. ಆಯ್ತಾ ರೀ? ನಿಮ್ದೆಲ್ಲ ಮುಗೀತಾ? ಊದ್ಗಡ್ಡಿ ಕರ್ಪೂರ ಕಾಯಿ ಎಲ್ಲ ತೊಗೊಂಡ್ರ? ನಾನು ರೆಡಿಯಾಗಿ ನೋಡ್ರಿ. ಇನ್ನೇನು ಇಲ್ಲೀಗ ಈಗ ಪಟ್ಟಂತ ಸ್ವಲ್ಪ ತಲೆ ತೊಗೊಂಡಿದ್ನೆಲ್ಲ ತಲೆ ಬಿಚ್ಚಿ ಹಾಗೆ ಒಂದು ಪಟ್ಟನ ಕ್ಲಿಪ್ ಹಾಕ್ಕೊಂಡು ಹೋಗೋದೀಗ. ಟೈಮ್ ಆಗೈತೆ ಆಲ್ರೆಡಿ. ಏನಂದು ಸ್ಕೂಲ್ ಬೇರೆ ಐತಿ. ಪಟ ರೆಡಿ ಆಗ್ಬೇಕೀಗ. ಬೆಟ್ಟ ನೋಡ್ರಿ ಹಿಂಗೆ ಕಾಣಿಸುತ್ತಂತೇಳಿ ಫುಲ್ ಗ್ಲಾಸ್ ಹಾಕಿವಿ ಅಂದ್ರೆ ಇಷ್ಟು ಕ್ಲಾರಿಟಿ ಐತಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪ್ಲೇಸ್. ಕೆಪ್ಪೆ ಸೊಸಿನ ಮಳಕೆ ಸೊಸಿನ ನಿಮ್ಮವು? ಈಗ ತೆಂಗಿನ ಬೆಳಿಗ್ಗೆ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ಎಲ್ಲಿ ನೋಡಿದ್ರೆ ತೆಂಗಿನ ಗಿಡ ಗುಡ್ಡ, ತೆಂಗಿನ ಗಿಡ ಗುಡ್ಡ. ಅಲ್ಲಿ ಕುಂಕುಮ ಹಚ್ಕೋಬೇಕಂದ್ರೆ ಹಂಗೆ ಬಂದು ಅರ್ಜೆಂಟು ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ರಥದ ಪಕ್ಷಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಅದನ್ನು ಹೋಗ್ಬಿಡ್ತದ. ಎಷ್ಟು ಕಾಣಿಸುತ್ತೆ ಗುಡ್ಡ ಅಂತ. ಎಲ್ಲ ಕಡೆ ಸುತ್ತು ಗುಡ್ಡ ನೋಡ್ರಿ. ಇಲ್ಲಿ ಚೆನ್ನಾಗಿ ಅಲ್ಲಿ ಕಾಣಿಸುತ್ತಲ್ಲ ಮೇಲೆ, ಅಲ್ಲೇ ಹತ್ತಬೇಕು ನಾವು ಈ ಸದ್ದು. ಅಲ್ಲಿ ಶೀಟ್ ಕಾಣಿಸುತ್ತೆ ನೋಡ್ರಿ ಬೆಳ್ಳಂದು. ತಿರುಪತಿ ಗುಡ್ಡ. ಹಾಂ, ತಿರುಪತಿ ಗುಡ್ಡ. ತಿರುಪತಿ ಬೆಟ್ಟ ಕಾಣಿಸಲ್ಲ ಕರೆಕ್ಟಾಗಿ ಬಂತು ಫೋನ್. ನಮ್ಮ ಗಣೇಶ ನೋಡ್ರಿ ಏನಂದ್ರೆ ಖಾಲಿ ಇರುತ್ತೆ. ಇವತ್ತದ್ರಾಗ ಬೇರೆ ಪೌರ್ಣಮಿ ಅಲ್ಲ, ಪೌರ್ಣಮಿ ದಿನ ಜಾಸ್ತಿ ರಶ್ ಇರುತ್ತೆ. ಮತ್ತು ಏನು ಇಲ್ವೇ ಇಲ್ಲ. ಪೌರ್ಣಮಿ ಇದ್ರೆ ಮಾತ್ರ ರಶ್ ಇರುತ್ತಮ್ಮ, ಇಲ್ಲದೆ ರಶ್ ಇರಲ್ಲ. ಇವತ್ತಿಲ್ವಾ? ಇದೇನು ರಶ್ ಇರಲ್ಲ, ಆರಾಮಾಗಿ ಹತ್ಬೋದು. ಹತ್ತದ ನೋಡ್ರಿ ಇವಾಗ ಪೂರ್ತಿ. ಟ್ಯಾಕ್ಟ್ರಿ ಕರ್ಸ್ಕೊಂಡಿದ್ದಾರೆ ಅವರು. ಹೇಳಿ ಅದೇ ಈ ಕಡೆ ಬರ್ತೈತಿ. ಬಾ ಬಾ. ಯಾರೊಬ್ಬರು ಇಲ್ಲ. ಪೌರ್ಣಮಿ ಬಂದಾಗ ನೆಲನೇ ಕಾಣಿಸಲ್ಲ. ಈಗ ಅಪ್ಪ ನಮ್ಮನೆ ಎಲ್ಲಿ ಹುಡುಕಣ್ಣ? ನಿಮ್ಮ ಮನೆ ನೆಟ್ ಆನ್ ಮಾಡಿ ಹುಡುಕ್ಬೇಕು. ಅಲ್ಲಿ ಕಾಣಿಸಲ್ಲ. ಆ ಕಡೆ ಇಲ್ಲ, ಈ ಕಡೆ ಇರೋದು. ಅಲ್ಲಿ ಕೆರೆ ನೋಡಿ ಹೆಂಗೆ ಕಾಣಿಸ್ತೈತಿ. ಓ ಪರವಾಗಿಲ್ಲ. ಹಾಂ ಇದಕ್ಕೆ ಹೋಗತ್ತೀವಲ್ಲ ಚಿಕ್ಕಮಂಗ್ಳೂರಿಗೆ, ಹಂಗೆ ಕಾಣಿಸ್ತೈತಿ ನೋಡಪ್ಪ. ಹಾಂ
ನನಗೆ ಹನುಮಾನ್ ಹಚ್ಚಿದ್ರು ಏನಿದೆ ಪ್ರಸಾದ ದರ್ಶನ ಅಂತ ಮುಗೀತು ನೋಡ್ರಿ. ಫುಲ್ ದೇವಸ್ಥಾನ ಮುಂದೆ ನಿಲ್ಲಿಸಿ ಇವತ್ತು ಕಾರು ಹತ್ತಿ ಹಿಡಿದು ಬಂದ್ವಿ. ಡಾಕ್ಟ್ರ್ ಅನ್ಸುತ್ರಿ ಅವರು, ಗೊತ್ತಿಲ್ಲ ಅವ್ರನ್ನ ಡಾಕ್ಟ್ರ್ ಅಂತ ಅನ್ಸುತ್ತಲ್ಲ. ನೋಡಿದ್ದೀನಿ ತಲೆ ಕೂದಲು ನೋಡಿದ್ರಿ ಹಂಗಲ್ಲ, ನೋಡಿದ್ದೀನಿ ಅವ್ರನ್ನೆಲ್ಲ. ತಲೆ ಕೂದಲಿಂದ ಡಾಕ್ಟರ್ ಆಗ್ತಾರ. ಪ್ರಸಾದಿಲ್ಲ ನೋಡ್ರಿ. ಎಲ್ಲರೂ ಸ್ವಲ್ಪ ವೈಟ್ ಇರ್ತಾರ. ಹೌದಾ? ಬ್ಲ್ಯಾಕ್ ಡಾಕ್ಟ್ರ್ ಇರಲ್ಲ ಇಲ್ಲ ಡಾಕ್ಟರ್ಸ್ ಎಲ್ಲ ವೈಟ್ ಇರ್ತಾರಂತ ನೋಡಿದ್ದೆಲ್ಲ ವೈಟ್ ನೋಡಿ. ವೈಟ್ ಇರ್ತಾರೆ, ಬ್ಲ್ಯಾಕ್ ಇರಲ್ಲ ನೋಡ್ರಿ. ಬ್ಲ್ಯಾಕ್ ಇರೋರೆಲ್ಲ ಕೂಲಿ ಮಾಡೋರ. ಡಾಕ್ಟ್ರು ಮೋಸ್ಟ್ಲಿ ಬಾಳೆಹಣ್ಣು ತಿನ್ಕೊಂಡು ಹೋಗೋದು ನೋಡ್ರಿ. ಪ್ರಸಾದ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಟೈಮ್ ಈಗ 8:30, 8:30 ಆಗೈತೆ ನೋಡ್ರಿ. ಒಂಥರ ಆಯ್ತಿದ್ದು. ಏನೊಂಥರ ಐತಿ ಬೀಜ ತಿನ್ಕೊಂಡು ಮನೆಗೆ ಹೋಗೋದು. ನಾವು ತಗೊಂಡ್ವಿ ನೋಡ್ರಿ. ನೆನಪಿಲ್ಲಿ ತೆಗೆದಾಕ್ಬೇಕು. ಅಲ್ಲಿ ಮುಂದಕ್ಕೆ ಹೋಗಿ ತೆಗೆದು ಶಿವ ಒಂದು ಹೂ ಕೊಡುವ. ಪಟ್ಟಂತ ಕೈ ಸಿಕ್ಕಿದ್ದು ಯಾವ ಸಿಗುತ್ತೆ ಅದನ್ನು ಕೊಟ್ಬಿಡು. ಗಣಪತಿಗೆ ಸಾಕ ಒಟ್ಟು JCBಗೆ ಸಾಕ. JCBಗೆ ಸಾಕ. ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ. ಅಮ್ಮ ನೋಡು ಪೊಲೀಸ್ ಜೀಪ್ದಾಗ ಏನು ಬರ್ತಾರ, ಸುರೇಶ್ ಆಟೋ ಅಂತ. ಒಂದು ನಾಷ್ಟನ ಮಾಡಿದ್ದು ನೋಡ್ರಿ. ಅವಲಕ್ಕಿ ಇನ್ನೊಂಚೂರು ಅರ್ಜೆಂಟಿಗೆ ಆಗೋದಿವೆ ಅಲ್ಲ, ಅವಲಕ್ಕಿ ಚುರುಮುರಿ ಅರ್ಜೆಂಟಿಗೆ ಆಗೋದಂದ್ರೆ ಇದೆ ಒಂಚೂರು. ಅವರು ಹಾಕ್ಕೊಂಡು ಊಟ ಮಾಡಾಕ್ತಾರೆ. ಹಾಗೆ ಚಲ್ತೀನಿ ನೋಡ್ರಿ ಕೆಳಗಕ್ಕೆ. ನಾನು ಹಾಕ್ಕೊಂಡಿದ್ದೆ, ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಸಾಂಬಾರು ಚೆನ್ನಾಗಿರುತ್ತೆ. ಅದ್ರ ಜೊತೆಲಿ ರಾತ್ರಿ ಮಾಡಿದ್ಮೇಲೆ ಶೇಂಗಾ ಸಾರು ಐತಿ, ಅದನ್ನು ಹಾಕ್ಕೊಂಡು, ಇಲ್ಲ ಮೊಸರು ಇದ್ರೂ ಮೊಸರು ಚೆನ್ನಾಗಿರುತ್ತೆ. ಮೊಸರು ಆಗಲೇ ಇಲ್ಲ ನೋಡಿರಿ. ನಾಷ್ಟ ಮಾಡೋದೈತಿ ಅವ್ರದ್ದು. ನಾನು ನೋಡಿರಿ ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ನಾಷ್ಟ ಮಾಡತ್ತಲ್ಲ. ಇದೇನು ಪೈಪ್ ತಂದಿಲ್ಲ ಟ್ರೇನ್ ಕೂರೋಕ್ಕೆ ಜಾಗ ಇಲ್ದಂಗೆ. ಪಿಂಟೆ ಬಾ, ಬರ್ತೀಯೇನು ಹೊರಗೆ ಮಾಡ್ತೀಯಾ? ಬಾ 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 ಹೊರಗೆ ಬಾ. ಬರೀ ಕಡಿದ 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 ಕಡಿದ. ಬಾ ಬಾ ಚಿಕ್ಕ ಬಾ ಬಾ ಬಾ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಇದು ಕೊಡ್ತೀನಿ ಬಾ, ಊಟ ಕೊಡ್ತೀನಿ ಬಾ. ಪಿಂಟು ಮುಗೀತಾ? ಇನ್ನ ಉಣ್ಣತ್ತಾರ ಪಪ್ಪ, ಉಣ್ಣತ್ತಾರ. ಅರ್ಜೆಂಟ್ ಮಾಡ್ಬೇಡ, ಪಪ್ಪನೇ ಬಿಟ್ಬಿಡ್ತಾರೆ ಹೋಗಿ. ಏನು ಕವರ್ನೇ ಕಟ್ಕೊಟ್ಟಿಲ್ಲ. ಉಳ್ಳಾಗಡ್ಡಿ ಸೇವ ಎಲ್ಲ ಎರಡು ಮಿಕ್ಸ್ ಮಾಡಿ ಹಾಕ್ಯಾರ ನೋಡ್ರಿ. ಪಾನಿಪುರಿ ತೊಗೊಂಬಂದಾರ ನೋಡ್ರಿ. ಒಂದೇ ಪ್ಲೇಟ್ ತರಿಸಿ ನಾನೇ ತಿನ್ಬೇಕಂತ ಅನ್ಸುತ್ತೆ, ಆದ್ರೆ 2 ಪ್ಲೇಟ್ ತಂದ್ರೆ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದೇ ಪ್ಲೇಟ್ ತರಿಸಿರ ಒಂದು 3 ಬರ್ತಾವೆ, ತಿಂದು ಕುಂತು ಬಿಡ್ತೀವಿ. ಜಾಸ್ತಿ ಎಷ್ಟು ತಿಂದರೂ ಸಾಕಂತ ಅನ್ಸಂಗಿಲ್ಲ. ಪಾನಿಪುರಿ ಒಬ್ಬರು ಒಂದೊಂದು ಪ್ಲೇಟ್ ತಿನ್ಬೋದು ಆರಾಮಾಗಿ. ಪುರಿ ಕೊಡ್ತಾರೆ ಬಾರೈ ಪಿಂಟಮ್ಮ. ಸಂಜೆ 5 ಗಂಟೆ ಆಗೈತೆ ನೋಡ್ರಿ ಟೈಮ್ ಬಂದು. ಮೋಡ ಆಗೈತಿ. ಅಲ್ಲಿ ಅವ್ರು ಕೆಲಸ ಮಾಡಲ್ಲಿ ಮಳೆ ಬಂತಂತ, ಹಂಗಾಗಿ
ಬೆಟ್ಟಕ್ಕೆ ಹೋಗಿ ಬಂದು ಅವರು ಕೆಲ್ಸಕ್ಕೆ ಹೋಗಿದ್ರು ಮತ್ತೆ ತಿರ್ಗಾ ಈಗ ವಾಪಸ್ ಬಂದಾರ ಮತ್ತೆ ತಿರ್ಗಾ ವಾಪಸ್ಸು. ಕಡಿತಾನಾ ಹುಷಾರು. ಪಾನಿಪುರಿ ತಿನ್ನೋದು ನೋಡ್ರಿ ಈಗ. ನೀನು ತಿನ್ನಲ್ಲ ರೀ ಒಂದು? ಅಲ್ಲ ನೀ ತಿನ್ನಲ್ಲ ಪಾನಿಪುರಿ ಒಟ್ಟು ಒಂದು? ಯಾಕೆ ತಿನ್ನಲ್ಲ ನೋಡ್ರಿ ನಮ್ಮ ಮನೆಯವ್ರು, ನಾವೇ ತಿನ್ನೋದು. ನಮ್ಮ ನೈನಂಗಂತೂ ಹಬ್ಬ ಅಲ್ಲ ನೈನ? ಬಾ 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 ಪಾನಿಪುರಿ ತಿನ್ ಬಾ. ಪಿಂಟು ಸೇವ್ ಕೊಡ್ತೀನಿ ಬಾ. ಸೇವ್ ಕಡಲೆ ಬೀಜ ಹಾಕಿರ್ತಾರೆ ಬಾ. ಇದ್ರೊಳಗೆ ಕಡಲೆ ಬೀಜ ಕೊಡ್ತೀನಿ ಬಾ. ಬಾ 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 ಕಡಲೆ ಬೀಜ ಕೊಡ್ತೀನಿ ಬಾ. ಬಾ ಬಾ ಬಾ. ಏನೋ ಹುಡುಕಾಡಕತ್ತ ನಾ ಬುಕ್ ಕಿಟ್ಟಿನಲ್ಲಿ ಪೆನ್ ಕೊಡ್ತಾರ ಹುಡುಕಾಡಕತ್ತನವ. ಪೆನ್ನಿನ ಕ್ಯಾಪು ಇಲ್ಲ ಓದ್ ಬಾ. ಇನ್ನು ತೆಗೆದಿಟ್ರಿ ಬಾ. ಬಾ ಇಲ್ಲಿ ಕಡಲೆ ಬೀಜ ಕೊಡ್ತೀನಿ ಬಾ. ಪಿಂಟು 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 ಮಂಗ. ರೊಟ್ಟಿ ಆಡ ನಿಮ್ಗೆ? 2 ಸರಿ ಹಂಗೆ ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಇದನ್ನು ಹಾಲು ಹಾಕಬೇಕು. ಹಾಕಿಲ್ಲಿನ ಬಿಸಿದ ಹಾಲು, ಅದಕ್ಕೆ ಹಾಗೆ ಇಟ್ಟಿನಿ. ಇವನು ಈಗ ತೊಗೊಂಬಂದಾರ ಕಾಸೀನಿ. ಅವನನ್ನು ಈ ಕಡೆಗೆ ಎತ್ತಿರ್ತೀನಿ. ಕಾಯಿ ಹಾಳು ಮಾಡಿದೆ? ಹ್ಞೂ ಕಾಯಿ ಹಾಲು ಮಾಡಿದ್ವಿ ಫ್ರೆಂಡ್ಸ್. ಇಲ್ಲಿ ರಾತ್ರಿ ಊಟಕ್ಕೆ ಪಲ್ಯ ಏನೂ ಮಾಡಿಲ್ಲ. ತರಕಾರಿ ಎಲ್ಲ ಖಾಲಿ ಆಗೈತಿ. ತರಕಾರಿಗೆ ಹೋಗಬೇಕು. ಹಂಗಾಗಿ ತರಕಾರಿ ಎಲ್ಲ ಖಾಲಿ ಆಗೈತೆ ಅಂತಂದ್ರೆ ಪಲ್ಯ ಮಾಡೋಕ್ಕೆ ತರಕಾರಿ ಇಲ್ಲ. ಬಟ್ ಕ್ಯಾರೆಟು, ಸೌತೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಐತೆ. ಹಂಗಾಗಿ ಇದನ್ನೇ ಒಂದು ಸಲಾಡ್ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ನಮಗೆ ಭಾಳ ಇಷ್ಟ ಆಗುತ್ತೆ ನೋಡಿರಿ. ತೊಂಗೂಡು ರೊಟ್ಟಿಗೆ ಅಂದ್ರೆ ಇಲ್ಲಿದೆ ನೋಡಿರಿ ಕಡಕ್ ರೊಟ್ಟಿ. ಇದನ್ನು ಈ ಸದ್ಯ ಸುಡ್ತೀನಿ ನಾನು ನಿಮ್ಗೆ ಒಲೆ ಹಚ್ಚಿ. ಆ ಥರ ಸುಟ್ಕೊಂಡು ಈ ಇದನ್ನ ಹಚ್ಕೊಂಡು ತಿಂದ್ರೆ ಸೂಪರಾಗಿರುತ್ತೆ. ನಮಗೆ ಅಂದ್ರೆ ಅದು ತಿಂದವ್ರಿಗೆ ಗೊತ್ತಿರುತ್ತೆ ನೋಡಿರಿ ಅದು ಏನಾದ್ರು ರುಚಿ ಅಂತೇಳಿ. ನಮಗಂತೂ ಇಷ್ಟ ಆಗುತ್ತೆ. ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕಿನಿ, ಎಣ್ಣೆ ಹಾಕಿನಿ, ಉಪ್ಪು ಹಾಕಿನಿ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗಿತು ನೋಡಿರಿ. ಇದರಿಂದ ಇದೇ ಒಂದು ಪಲ್ಯ. ಸೈಡ್ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಇದು. ಒಬ್ಬೊಬ್ಬರು ನೆಂಚ್ಕೋಬೋದು. ಇಲ್ಲ ಅನ್ನ ತುಪ್ಪ ಇದನ್ನು ಹಾಕೊಂಡು ತಿಂದ್ರಂತೂ ಸೂಪರಾಗಿರ್ತೈತೆ ನೋಡಿರಿ. ಅನ್ನ ತುಪ್ಪ ಚಟ್ನಿ ಇದನ್ನು ಸೈಡಿಗೆ ನೆಂಚ್ಕೊಂಡು ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾವು ಇದನ್ನು ರೊಟ್ಟಿಗೆ ಹಚ್ಕೊಂಡು ತಿನ್ನೋಕೆ ತೊಗೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಹಂಗೆ ಸೌತೆಕಾಯಿನೂ ಹೆಚ್ಚಿಟ್ಟಿದ್ದೀನಿ. ಸೌತೆಕಾಯಿ, ಕ್ಯಾರೆಟು ಮತ್ತು ಇದು ಕಾಯಿ ಬೆಳಿಗ್ಗೆ ಕಾಯಿ ಒಡ್ಸ್ಕೊಂಬೈದ್ವಲ್ಲ ದೇವಸ್ಥಾನಕ್ಕೆ ಹೋಗಿದ್ದು. ಅದು ಕಾಯಿ ವೇಸ್ಟ್ ಆಗುತ್ತೆ ಅಂತೇಳಿ ಸಜ್ಜಿಕಾಯಿ ಇತ್ತಲ್ಲ ಅದಕ್ಕೆ ನೋಡಿರಿ ಕಪ್ಪಗಾಗೈತಿ. ಕರಿಬೇಲದೆಲ್ಲ ಮಾಡಿದ್ದು, ಹಂಗಾಗಿ ಕಲರ್ನು ಕಪ್ಪಗಾಗೈತಿ. ಈಗ ಸಜ್ಜಿಗೆ ಅಂತಾರನೆ ಇಲ್ಲಿ. ಈಗ ಈ ಕಾಯಿ ಹಾಲು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಊಟ ಮಾಡೋದು ನೋಡ್ರಿ. ಅದಕ್ಕೆ ಅಂತಲೇ ಕಾಯಿ ಹಾಲು ಮಾಡಿದ್ದೀನಿ. ಇದಕ್ಕೆ ಮತ್ತು ನೈನ ಇದನ್ನು ಕೇಳಾಗತ್ತಾಳೆ. ಇದು ಎಂಥದ್ರಿ ಅದು ಏನು ಮಾವಿನ ಹಣ್ಣಿಂದು ಎಂಥದ ಜ್ಯೂಸ್ ನೋಡಾಳ ಮಾನಿ ಇದ್ರಾಗ ಮೊಬೈಲ್ನಾಗ ಯೂಟ್ಯೂಬ್ನಾಗ. ಅದನ್ನು ಮಾಡಿಕೊಡು ಅಂತ ಕಂಟಿದ್ದಾಳೆ. ಅದಕ್ಕೆ ಅವರು ಡಯಟ್ ಪರ್ಪಸ್ಸಿಗೋಸ್ಕರ ಮಾಡ್ಕೊಂಡಿದ್ದು ಅವರು. ಅದಕ್ಕೆ ಅವರು ಕಾಯಿ ಹಾಲು ಹಾಕಿ ಚಿಯಾ ಸೀಡ್ಸ್ ಹಾಕಿ ಮಾಡ್ಕೊಂಡಿದ್ರು. ಅದೇ ಥರನೇ ಮಾಡ್ಕೊಡ್ಬೇಕಂತ ಅಕ್ಕಿಗೆ. ಹಂಗಾಗಿ ಅದಕ್ಕೆ ಅಕ್ಕಿಗೂ ಆಗುತ್ತಾ ನಮಗೂ ಆಗುತ್ತೆ ಅಂತ ಹೇಳಿ ಒಂದು ಪೂರ್ತಿ ಕಾಯಿ ಏನೈತಿ ಅದನ್ನು ರುಬ್ಬಿ ಹಾಲು ತೆಗೆದಿಟ್ಟಿನಿ. ಈ ಸದ್ದ ಉಂಡಿಗೆ ಉಳಿದಿದ್ದು ಒಂದು ಇದಕ್ಕೆ ಹಾಕಿ ಫ್ರಿಜ್ಜಿಗೆ ಇಟ್ಕೊತೀನಿ. ನಾಳೆ ಅಕ್ಕಿಗೆ ಮಾಡ್ಕೊಡೋಕ್ಕಾಗುತ್ತೆ. ಮಾಯಣ್ಣದ ನೋಡ್ರಿ ಮನೆಯಿಂದ ಕೇಳಾಗತ್ತಾಳ. ನನಗೂ ಅದು ವಸ್ತು ನಾನೇನು ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಹಿಂಗೆ ನೋಡ್ತಾ ನೋಡ್ತಾ ಮೊನ್ನೆ ಒಂದು ರೆಸಿಪಿ ನೋಡ್ಕೊಂಡು ನೋಡ್ರಿ. ಹಂಗಾಗಿ ಅದು ನೋಡಿಲ್ಲಲ್ಲ ನಾಯನ, ಅದು ಬೇಕು ಅಂತ ಕೇಳಾಗತ್ತಾಳ. ಅದಕ್ಕೂ ಆಗುತ್ತಾ ಮತ್ತು ಈ ಸದ್ದ ನಮಗೆ ಉಣ್ಣಕ್ಕೂ ಆಗುತ್ತೆ ಅಂತೇಳಿ ಇಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ. ಈಗ ಇದಂತೂ ರೆಡಿ ಆಯ್ತು ನೋಡ್ರಿ. ಇದ್ರದ್ದು ಏನೇ ಇಲ್ಲ ಕೆಲಸ. ಈಗ ರೊಟ್ಟಿ ಸುಟ್ಕೊತೀವಿ ಒಂದಿಷ್ಟು. ಯಾಕೆ ಲೈಟ್ರ್ ಹೊಸ ತೊಗೊಂಡೇನು? ಅದು ಹೋಯ್ತು ನಾವು ಕಳಿಸಿದೆ. ಅದು ಮೊನ್ನೆನೇ ಹೋಗಿತ್ತು ನೋಡ್ರಿ. ಅದು ಒಂದು ವರ್ಷ ವಾರಂಟಿ ಅಂತ 3 ತಿಂಗಳು ಬರಲ್ಲ, 1-2 ತಿಂಗಳು 3 ತಿಂಗಳು ಬರಲ್ಲವು ಹೇಳಿ ಮಾಡಿಸ್ಬೇಕು. ಹೋಗಿತ್ತು. ನಂಗೆ ಇದ್ರ ಜೊತೆ ಬಂದಿರೋದೇ ಚೆನ್ನಾಗಿತ್ತು ನೋಡ್ರಿ. ಎಷ್ಟು ವರ್ಷ ಬಳಕೆ ಬಂತು. ಅಂತವೇ ತರಬೇಕು. ಗ್ಯಾಸ್ ಜೊತೆ ಬಂದಿರೋದೇ ಇಷ್ಟು ವರ್ಷ ಬಂದೈತೆ ನೋಡ್ರಿ. ನಾನು ಅದು ಹೋಗಿಂದ ನೆಕ್ಸ್ಟ್ ಇದು 3ನೇದು ನಂದು ಗ್ಯಾಸ್ ತೊಗೊಂಡಿದ್ದು. ಹತ್ತತ್ರ ಎಷ್ಟು ಒಂದು 15 ವರ್ಷ ಆಯ್ತು ಅಂದ್ರೆ ಗ್ಯಾಸ್ ತೊಗೊಂಡು. 15 ವರ್ಷ ಆಯ್ತು ನೋಡ್ರಿ. 11 ವರ್ಷ ಆಯ್ತು. 12 ವರ್ಷ ಆಯ್ತು. ನೈನಾ ಹುಟ್ಟಿದ ಮೇಲೆ ತೊಗೊಂಡಿದ್ದು. ನೈನಾ ಹುಟ್ಟೋಕ್ಕಿಂತ ಮುಂಚೆ ಒಲೆ ಮೇಲೆ ಅಡುಗೆ ಮಾಡ್ತಿದ್ದೆ ನಾನು. ನಾನು ಹುಟ್ಟಿದ ಮೇಲೇ ಗ್ಯಾಸ್ ತೊಗೊಂಡಿದ್ದೆ ನಾನು. ಹಾಗಾಗಿ ಈ ಥರ ಹಂಗಾಗಿ ಅವಾಗೇನು ಒಲೆ ಜೊತೆ ಬಂದಿತ್ತು ನೋಡ್ರಿ ಲೈಟ್ರ್, ಅದನ್ನೇ ಇಷ್ಟು ದಿನ ಯೂಸ್ ಮಾಡಿ ನಾನು. ಇನ್ನೂ ಹಾಳಾಗಿದ್ದಿಲ್ಲ. ಈ ಸತಿಗೆ ಹೋಯ್ತದು. ಅದು ಹೋಗಿದ್ದು ಇದನ್ನು ತೊಗೊಂಬಂದ್ವಿ. ಇದಂತೂ ಒಂದು 2-3 ತಿಂಗಳು ಅಷ್ಟೇ ಬಂತು ನೋಡ್ರಿ ನನ್ನ ಕೈಗೆ. ನಿಂದಿರಲಿಲ್ಲ. ಈ ಥರ ರೊಟ್ಟಿ ಸುಟ್ಟರೆ ಮನಗಂಡು ಏನಂತೀರ ಕ್ರಿಸ್ಪಿ ಆಗ್ತಾವೆ ನೋಡ್ರಿ. ಕುರು ಅಂತ ರೊಟ್ಟಿ ಒಳ್ಳೆ ಹಪ್ಪಳ ಥರ ಬರ್ತಾವೆ. ಇದಾದ್ರೆ ಒಂದು ಸ್ವಲ್ಪ ಅವಕ್ಕೆ ನಮ್ಮಾಗಿ ಮೆತ್ತಗಾಗಿರ್ತಾವೆ. ಹಿಂಗೆ ಸುಟ್ವಿ ಅಂತಂದ್ರೆ ಚೆನ್ನಾಗಿ
ಫ್ರೆಶ್ ಈಗ ರೊಟ್ಟಿ ಮಾಡಿವೇನೋ ಅಂತೇಳಿ ಕುರು ಅನ್ನೋ ಥರ ಹಪ್ಪಳ ಥರ ಆಗ್ತಾವೆ. ಏಸ್ಕೊಂಡ್ರು ಹೊಟ್ಟಿನ ತುಂಬಂಗಿಲ್ಲ, ಒಂಥರ ಬಾಯಿಗೆ ರುಚಿ ಕೊಡ್ತೈತಿ. ಹಾಗಾಗಿ ಇಷ್ಟ ಆಗುತ್ತೆ ನಮಗೆ. ಅದಕ್ಕೆ ಈ ಥರ ಸುಟ್ಕೊಂಡು ಮನೆ ಊರ ತೊಗೊಂಬಂದಿದ್ನಲ್ಲ ರೊಟ್ಟಿನ ಮಾಡಿಸ್ಕೊಂಬಂದಿದ್ದು ನೋಡ್ರಿ. ನಾನೇ ಮಾಡಿದ್ರೆ ಹಾಕಿತ್ತು, ಮಾಡೋಕೆ ಬೇಸರ ಮಾಡ್ಕೊಂಡು ಮಾಡಿಸ್ಕೊಂಬಂದಿನಿ. ಹೊರಗೆ ಮಂದಿ ಕಡೆ ರೊಕ್ಕ ಕೊಟ್ಟು ಮಾಡಿಸ್ಕೊಂಬಂದಿನಿ ನೋಡ್ರಿ ರೊಟ್ಟಿನ. ಈ ಸತಿ ಅಲ್ಲ 2-3 ಸತಿ ಆಯ್ತಾನಲ್ವ ಮಾಡಿಸ್ಕೊಂಬರಕತ್ತಿ. ನನ್ನ ತಂಗಿಯರು ಮೈದ್ರು ನೋಡ್ರಿ, ಅಮ್ಮ ಒಂದಿಷ್ಟು ಮಾಡಿ ಕಳಿಸಿದ್ರು. ಅಂದ್ರೆ ನಾವು ಊರಿಗೆ ಹೋಗೋದು ಗ್ಯಾರಂಟಿ ಇದ್ದಿದ್ದಿಲ್ಲ, ಹಂಗಾಗಿ ನಮ್ಮ ಮನೆಯವ್ರಿಗೂ ಹುಷಾರಿದ್ದಿಲ್ಲ ನೋಡ್ರಿ ಆ ಟೈಮಲ್ಲಿ. ಇನ್ನು ಇವ್ರನ್ನ ಬಿಟ್ಟು ಹೋಗ್ಬೇಕನ್ನೋ ಪ್ಲಾನಿಂಗ್ ಇತ್ತಲ್ಲ ನಮ್ಮದು. ಹಂಗಾಗಿ ಅವ್ರಿಗೆ ಅಂತೇಳಿ ಅವರೊಂದು 50 ರೊಟ್ಟಿ ಮಾಡಿ ಕಳಿಸಿದ್ರು. ಅವನ್ನ ಇಲ್ಲೇ ಬಿಟ್ಟು ಹೋಗಿದ್ವಿ. ಇವರು ಬಂದ್ರಲ್ಲ ಒಂದು 2-3 ದಿವಸಕ್ಕನೆ. ಮತ್ತು ಎಲ್ಲರೂ ಬಂದು ಇಷ್ಟು ದಿನ ತಿನ್ಕೊಂಡಿವಿ. ಅವ್ನು ಇಷ್ಟು ದಿನ ಮಾಡಿವಿ ರೊಟ್ಟಿನ. ಹೀಗಿದ್ರೆ ಮತ್ತು ಇವನೇನು ರೊಕ್ಕ ಕೊಟ್ಟು ಮಾಡಿಸ್ಕೊಂಬಂದಿದ್ನಲ್ಲ, ಈ ರೊಟ್ಟಿ ಯೂಸ್ ಮಾಡತ್ತೀನಿ. ಅವು ಇನ್ನೇನು ಭಾಳ ಇಲ್ಲ, ಸ್ವಲ್ಪ ಅದ ನೋಡ್ರಿ. ನಾನು ಮಾಡ್ಬೇಕಂತೀನಿ. ದಿನ ಒಂದು ರೊಟ್ಟಿ ಮಾಡಿದಾಗ ಒಂದು 2-3 ಮಾಡ್ತಿ ಹಿಂದಕ್ಕೆ ಹಾಕಿದ್ರೆ ಉಳಿತಾವು. ಏನೋ ಗೊತ್ತಿಲ್ಲ, ಬೇಸರ ಆಗೋಲ್ಲ. ತೆಳ್ಳಗೆ ಬರ್ಕೊಂಡು ಕುಂದಿರ್ಬೇಕು ನೋಡ್ರಿ, ಬೇಸರ ಆಗುತ್ತೆ. ಬಡ ದುಂದಕ್ಕೆ ಒಂದು 2-3 ಮಾಡ್ಕೊಂಡು ತಿಂದ್ಬಿಡ್ತೀವಿ. ಮುಗೈತೆ ನೋಡಿ, ಇಷ್ಟು ಸುಟ್ಟು ಫಿನಿಶ್ ಮಾಡ್ತೀವಿ. ಅಯ್ಯೋ ಸ್ಟವ್ ಏನಕ್ಕೆ ಆಫ್ ಮಾಡಿದೆ ನಾನು? ನನಗೆ ಹೇಳಿದ್ದೇನೆ ಸದ್ಕ ಬಿಸಿ ಮಾಡ್ಬೇಕಂತ ಹೇಳೀನಿ. ಅವಾಗನೇ ಹಾಲು ಹಾಕಿ ಇದು ಹಂಗೆ ಹಸಿದಿನ ಹಾಕೊಂಡು ಉಣ್ಣಕ್ಕೆ ಚೆನ್ನಾಗಾಗುತ್ತೆ ನೋಡ್ರಿ. ಅದ್ರಾಗ ಈಗ ಹೊರಗೆ ಮಳೆ ಬಂದೈತೆಲ್ಲ, ತಣ್ಣಗಾಗೈತೆ ಅದು ಪೂರ್ತಿ. ಒಳ್ಳೆ ಅನ್ಸುತ್ತೆ ಹಂಗೆ ತಣ್ಣಗೆ ತಿನ್ನೋಕೆ. ಒಂಚೂರು ಇದನ್ನು ಹಾಲು ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ನಿಮ್ಮದು ಹಾಲು ಹಾಕಿ ಆಗುತ್ತೆ ನೋಡ್ರಿ. ಸದ್ ಮತ್ತೆ ಟೇಸ್ಟ್ ಸೂಪರಾಗಿ ಬರುತ್ತೆ. ಒಳ್ಳೆ ತೆಳ್ಳಗೆ ಪಾಯಸ ಆದಂಗೆ ಆಗುತ್ತೆ ಸದ್ದ. ಇದಕ್ಕೊಂಚೂರು ಬಿಸಿ ತುಪ್ಪ ಹಾಕೊಂಡು ಊಟ ಮಾಡಿಬಿಟ್ರೆ ಬಿಸಿ ತುಪ್ಪ ಅಲ್ಲ, ಬಿಸಿ ಸಜ್ಜಕಕ್ಕೆ ಒಂದು ಚಮಚ ತುಪ್ಪ ಹಾಕೊಂಡು ಉಣ್ಬಿಟ್ರೆ ಹಂಗೆ ಹೇಳು. ಬಿಸಿ ತುಪ್ಪ ಅಂತಂದ್ರೆ ಹಾಗೆ ಇದನ್ನು ಒಂಚೂರು ಬಿಸಿ ಮಾಡಿಕೊಂಡು ಊಟನ ಮಾಡೋದು ನೋಡ್ರಿ. ಫ್ರೆಂಡ್ಸ್, ಊಟ ಸ್ಟಾರ್ಟ್ ಆಯ್ತು ನೋಡ್ರಿ. ಹೆಂಗಿತ್ತು ನೋಡ್ರಿ, ಹಚ್ಚಾಕಿದೆ ರೊಟ್ಟಿ ನೋಡ್ರಿ ಎಷ್ಟು ಕ್ರಿಸ್ಪಿ ಆಯ್ತು ಅಂತೇಳಿ. ಆಗಳೇ ಹಿಂಗೆ ಮುರಿದ್ರೆ ಅಲ್ಲೇ ಪಟ್ ಅಂತಿತ್ತು, ಮೆತ್ತಗೆ ಸೌಂಡೇ ಬರ್ತಿದ್ದಿಲ್ಲ. ಈಗ ನೋಡ್ರಿ ಹೆಂಗೆ ಸೌಂಡ್ ಬರಾಕತ್ತೆ ಅಂತೇಳಿ ಹಿಂಗೆ ಉಣ್ಣೋದು. ಒಂದು ರೊಟ್ಟಿ ಊಟ ಮಾಡಿ ಆಮೇಲೆ ಪಾಯಸ ಊಟ ಮಾಡಿದ್ರೆ ಮುಗೀತು ನೋಡ್ರಿ ಊಟ. ರೈಸ್ ಐತಿ ಅಲ್ಲಿ ನೋಡಿ ಎಷ್ಟು ಮೆತ್ತಗದ ಅಂತೇಳಿ ಊಟನ. ಹಾಂ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮದು ರಾತ್ರಿ ಊಟ ಹೆಂಗೈತೆ ಅಂತೇಳಿ. ನಮ್ಮ ಪಿಂಟು ನೋಡ್ರಿ ಫುಲ್ ತರಲೆ ಮಾಡಾಕತ್ತಾನ. ಅವನ ಜೊತೆಲಿ ತರಲೆ ಮಾಡಿಕೊಂಡು ಊಟನ ಮಾಡೋದು ನಮ್ಮದು ಡೈಲಿ ನೈಟು ಇದೇ ಆಗುತ್ತೆ ನೋಡ್ರಿ. ಅವನ ಜೊತೆ ತರಲೆ ಮಾಡಿಕೊಂಡೆ ನಮ್ಮದು ಊಟ. ನಯನಂದು ಅವನದು ಸ್ವಲ್ಪ ಕಿತ್ತಾಟ, ಅದಾದಮೇಲೆ ಊಟ ಅವಳದು. ಹಿಂಗಿರುತ್ತೆ ನಮ್ಮದು ದಿನ ನೈಟು. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.